ತೂರಾಟ ನಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಮಾರ್ಕೆಟ್ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಕೈಯಲ್ಲಿ ತಲ್ವಾರ್ ಹಿಡಿದು ಘೋಷಣೆ ಹಾಕಿದ್ದಂತಹ ಆರೋಪ ಕೇಳಿಬಂದಿದೆ. ಐ ಲವ್ ಮೊಹಮ್ಮದ್ ಅನ್ನುವಂತಹ ಘೋಷಣೆ ಹಾಕಿದ್ದಂಥದ್ದು ಕೈಯಲ್ಲಿ ತಲ್ವಾರ್ ಹಿಡಿದು ಇನ್ನು ಧಾರ್ಮಿಕ ಘೋಷಣೆಗಳನ್ನ ಹಾಕಿದ್ರು ಅನ್ನುವಂಥ ಆರೋಪ. ನಿಗದಿಪಡಿಸಿದ ಮಾರ್ಗ ಬಿಟ್ಟು ಖಡಕ್ಗಲ್ಲಿ ಪ್ರವೇಶ ಮಾಡ್ತು ಮೆರವಣಿಗೆ, ಹಾಗಾಗಿ ಕೇಸ್ ಹಾಕಲಾಗಿದೆ. ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಪೊಲೀಸರು. ಬೆಳಗಾವಿ ಮಾರ್ಕೆಟ್ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಉರುಸ್ ಮೆರವಣಿಗೆ ವೇಳೆ ಗಲಾಟೆ ನಡೆದಿರ್ತಕ್ಕಂಥದ್ದು. ಖಡಕ್ ಗಲ್ಲಿ ಪ್ರವೇಶ ಮಾಡೋದಕ್ಕೆ ಅನುಮತಿ ಇರಲಿಲ್ಲ, ಆದರೆ ಬೇಕಂತ ಖಡಕ್ ಗಲ್ಲಿ ಪ್ರವೇಶ ಮಾಡಿದ್ರು ಅನ್ನುವಂಥ ಆರೋಪ. ಅಷ್ಟೇ ಅಲ್ಲ, ಕೈಯಲ್ಲಿ ಮಾರಕಾಸ್ತ್ರ ಹಿಡಿದು ತಲ್ವಾರ್ ಹಿಡಿದು ಘೋಷಣೆ ಕೂಗಿದ್ರಂತೆ. ಐ ಲವ್ ಮೊಹಮ್ಮದ್ ಸೇರಿದಂತೆ ಅನೇಕ ಧಾರ್ಮಿಕ ಘೋಷಣೆಗಳನ್ನು ಕೂಗಿದ್ರಂತೆ. ಇದೀಗ ಕೇಸ್ ಹಾಕಲಾಗಿದೆ. 10 ಜನರ ಹೆಸರು ಸೇರಿಸಿ ಅಪರಿಚಿತ 50 ಮಂದಿಯ ಮೇಲೆ ಕೇಸ್ ಹಾಕಲಾಗಿದೆ. ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಹಲವರನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಅನುಮತಿ ಇಲ್ಲದೆ ಮಾರ್ಗ ಬದಲಾವಣೆ ಮಾಡಿ ಮೆರವಣಿಗೆ ಹೋಗಿದ್ದು ಕಲ್ಲು ತೂರಾಟ, ಈ ಆರೋಪದ ಅಡಿಯಲ್ಲಿ 11 ಜನರನ್ನು ವಶಕ್ಕೆ ಪಡೆದಿದ್ದಾರೆ ಮಾರ್ಕೆಟ್ ಪೊಲೀಸರು. ಠಾಣೆಯಲ್ಲಿ 50 ಜನರ ಮೇಲೆ ಕೇಸ್ ಹಾಕಲಾಗಿದೆ. ಖಡೆ ಬಜಾರ್ ಪೊಲೀಸರು ಇವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಗಂಟೆ ಸುಮಾರಿಗೆ ಮಹಾಬೂಸ್ವಾಣಿ ಉರ್ಸ್ ಮೆರವಣಿಗೆ ಹೋಗ್ತಾ ಇತ್ತು. ನಮ್ಮ ಪೊಲೀಸ್ ಸಿಬ್ಬಂದಿಯವರೆಲ್ಲ ಇದ್ದರು. ಪ್ರತಿ ವರ್ಷ ಹೋಗೋ ಒಂದು ಜಾಲ್ಗಾರ್ ಗಲ್ಲಿ ಗೀಗಲ್ಲಿ ಮುಖಾಂತರ ಹೋಗೋದನ್ನು ಅವರು ಉರ್ಸ್ ಮೆರವಣಿಗೆ ತೊಗೊಂಡು ಹೋಗೋರು ಕೆಲವೊಬ್ಬರು ಖಡಕಲ್ಲಿ ಅಂದರೆ ಹಿಂದೂ ಲೊಕ್ಯಾಲಿಟಿದ್ದ ಇದರಲ್ಲಿ ಗಲ್ಲಿದಲ್ಲಿ ಬಂದು ಅವರು ಕೆಲವೊಂದು ಕೂಗಿದ್ದಾರೆ. ಅದನ್ನು ಧಾರ್ಮಿಕ ಇದ್ರ ಸಲ ಕೂಗಿದರು. ಅವಾಗೇನೋ ಪ್ರವೋಕ್ ಆಗಿ ಒಂದೆರಡು ಕಲ್ಲು ಬಿದ್ದಿದ್ದವು. ಆ ಕಲ್ಲು ಬಿದ್ದಂಥ ದ್ವೇಷಮಯ ವಾತಾವರಣ ಆಗಿತ್ತು. ನಮ್ಮ ಅಧಿಕಾರಿಗಳು ನಾವೆಲ್ಲ ಇಲ್ಲಿ KSRP ಜೊತೆಗೆ ಎಲ್ಲ ಬಂದಿದ್ದೀವಿ, ಎಲ್ಲ ಇದು ಮಾಡಿದ್ದೀವಿ. ಎಲ್ಲ ಶಾಂತ ರೀತಿಯಿಂದ ಅದೇನು ವಿಶೇಷ ಏನಿಲ್ಲ. ಒಂದು 2 ಕಲ್ಲು ಬಿದ್ದಿದ್ದು, ಅದಕ್ಕಾಗಿ ಸ್ವಲ್ಪ ಜನ ಈ ಲೊಕ್ಯಾಲಿಟಿ ಜನದಲ್ಲಿ ಸ್ವಲ್ಪ ಪೆನಿಕ್ ಆಗಿದ್ದರು. ಆದರೆ ಏನು ಫರ್ದರ್ ಯಾವುದೇ ಇನ್ಸಿಡೆಂಟ್ ಅದು ಏನಾಗಿಲ್ಲ, ಯಾರಿಗೂ ಗಾಯ ಅದು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಒಂದು ಕಡೆ ನಾವು ನೋಡಿದ್ವಿ ಇಲ್ಲಿ ಮದ್ದೂರಿನಲ್ಲಿ ಹಿಂದೂಗಳ ಮೆರವಣಿಗೆ ಹೋಗುವಾಗಲೂ ಇವ್ರು ಕಲ್ಲು ತೂರ್ತಾರೆ. ಆಮೇಲೆ ಇವರ ಮೆರವಣಿಗೆ ಹೋಗುವಾಗಲೂ ಅಲ್ಲಿ ಬೇರೆಯವರ ಮನೆ ಮೇಲೆ, ಹಿಂದೂಗಳ ಮನೆ ಮೇಲೆ ಕಲ್ಲು ತೂರಿರ್ತಕ್ಕಂಥದ್ದು. ಸೊ ಮೆರವಣಿಗೆಯನ್ನು ಯಾಕೆ ಬೇಕಂತಲೇ ಖಡೆ ಬಜಾರ್ ಕಡೆ ತಿರುಗಿಸಿದ್ರು? ಆಮೇಲೆ ಪೊಲೀಸ್ನವರು ಎಷ್ಟು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೋತಾ ಇದ್ದಾರೆ? ಲಾ ಆ್ಯಂಡ್ ಆರ್ಡರ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರಾ? ಏನೆಲ್ಲ ಅಪ್ಡೇಟ್ ಇದೆ? ಖಂಡಿತ ಶ್ರೀಲಕ್ಷ್ಮಿ, ಏನು ಉತ್ತರ ಪ್ರದೇಶ ಆಯಿತು, ಜೊತೆಗೆ ಮಹಾರಾಷ್ಟ್ರ ಆಯಿತು ಮತ್ತು ದಾವಣಗೆರೆ ಬೆಳಕ ಈಗ ಬೆಳಗಾವಿಗೂ ಐ ಲವ್ ಮೊಹಮ್ಮದ್ ಅನ್ನೊಂದು ಘೋಷಣೆ ಕಾಲಿಟ್ಟಿರುವಂಥದ್ದು. ಪ್ರಮುಖವಾಗಿ ಬೆಳಗಾವಿಯ ಖಡಕ್ ಗಲ್ಲಿಯಲ್ಲಿ ಉರುಸ್ ಸಂಬಂಧಪಟ್ಟಂಗೆ ಒಂದು ಮೆರವಣಿಗೆ ಆಗ್ತಿತ್ತು. ಆ ಒಂದು ಮೆರವಣಿಗೆ ಸಂದರ್ಭದಲ್ಲಿ ಐ ಲವ್ ಮೊಹಮ್ಮದ್ ಅನ್ನೋ ಒಂದು ಘೋಷಣೆಯನ್ನು ಕೂಗ್ತಾರೆ. ಆ ಒಂದು ಘೋಷಣೆ ಕೂಗಿದಂಥ ಸಂದರ್ಭದಲ್ಲಿ ಏನು ಪ್ರಶ್ನೆಯನ್ನು ಮಾಡ್ತಾರೆ. ಆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅನ್ಯ ಕೋಮಿನ ಯುವಕರು ಇಲ್ಲಿ ಕಲ್ಲು ತೂರಾಟವನ್ನು ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಸುಮಾರು ಈಗ 50 ಜನರ ವಿರುದ್ಧ ಕೇಸನ್ನು ಕೂಡ ದಾಖಲಾಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿಯ ಖಡಕ್ ಗಲ್ಲಿಯಲ್ಲಿದ್ದೇನೆ. ಇಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗ ನಿಯೋಜನೆ ಮಾಡಲಾಗಿರುವಂಥದ್ದು. ಇದೇ ಒಂದು ಸ್ಥಳದಲ್ಲಿ ಕಲ್ಲು ತೂರಾಟ ಘಟನೆ ನಡೆದಿರುವಂಥದ್ದು. ತಾವು ನಿಗದಿಪಡಿಸಿದಂಥ ಉರುಸ್ ಮೆರವಣಿಗೆಯನ್ನು ಬಿಟ್ಟು ಇಲ್ಲಿ ಖಡಕ್ ಗಲ್ಲಿಯನ್ನು ಪ್ರವೇಶವನ್ನು ಏನು ಉರುಸ್ ಮೆರವಣಿಗೆ ಅವರು ಮಾಡ್ತಾರೆ. ಅದಾದ ನಂತರ ಇಲ್ಲಿ ಸ್ಥಳೀಯರು ಕೂಡ ಅವರನ್ನು ಪ್ರಶ್ನೆ ಮಾಡ್ತಾರೆ. ಅಂದರೆ ಐ ಲವ್ ಮೊಹಮ್ಮದ್ ಅನ್ನೋ ಒಂದು ಘೋಷಣೆ ಹಾಕಿದಂಥ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ. ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಸ್ಥಳೀಯರ ನಡುವೆ ವಾಗ್ವಾದ ಆಗಿ ಅವರು ಅನ್ಯ ಕೋಮಿನ ಯುವಕರು ತಲವಾರನ್ನು ಜಳಪಿಸಿ ಜೊತೆಗೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ ಅನ್ನೋ ಒಂದು ಪ್ರಕರಣದಡಿ ಸುಮಾರು ಈಗ 10 ಜನರನ್ನು ಹೆಸರನ್ನು ಹಾಕಿ ಸುಮಾರು 50 ಜನರ ವಿರುದ್ಧ ಮಾರ್ಕೆಟ್ ಠಾಣೆ ಪೊಲೀಸ್ ಠಾಣೆ ಇಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಈ ಒಂದು ಮಾರ್ಗವನ್ನು ತೋರಿಸ್ತಾ ಇದೆ. ಇದೇ ಒಂದು ಮಾರ್ಗದಲ್ಲಿ ಮೆರವಣಿಗೆ ಕೂಡ ಬರ್ತಿರುವಂಥದ್ದು ಗಮನಿಸಬಹುದು. ಐ ಲವ್ ಮೊಹಮ್ಮದ್ ಅನ್ನೋ ಒಂದು ಬ್ಯಾನರ್ ಕೂಡ ಅಲ್ಲಿ ಅಳವಡಿಕೆಯನ್ನು ಮಾಡಲಾಗಿದೆ. ಬೆಳಗಾವಿಯಲ್ಲಿ ಕೂಡ ಸಾಕಷ್ಟು ಕಡೆಗಳಿದೆ. ಅಂದರೆ ಗಲ್ಲಿ ಕೂಡ ಐ ಲವ್ ಮೊಹಮ್ಮದ್ ಅನ್ನೋ ಒಂದು ಬ್ಯಾನರ್ಗಳನ್ನು, ಪೋಸ್ಟರ್ಗಳನ್ನು ಹಾಕಲಾಗುತ್ತೆ. ಇವತ್ತು ಉರುಸ್ ಮೆರವಣಿಗೆಯಲ್ಲಿ ನಡೆದಂಥ ಸಂದರ್ಭದಲ್ಲಿ ಈ ಒಂದು ಐ ಲವ್ ಮೊಹಮ್ಮದ್ ಅನ್ನೋ ನಿಟ್ಟಿನಲ್ಲಿ ಘೋಷಣೆಯನ್ನು ಕೂಗ್ತಾರೆ. ಘೋಷಣೆ ಕೂಗಿದಂಥ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಇದೇ ಒಂದು ಮಾರ್ಗದಲ್ಲಿ ಬಂದು ಇದನ್ನು ಕಾನೂನು ಸುವ್ಯವಸ್ಥೆ ಹದಗೆಡಿಸಿಕೋದಕ್ಕೆ ಪ್ರಯತ್ನವನ್ನು ಪಟ್ರ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಅನುಮಾನಗಳು ಕೂಡ ಇರುವಂಥದ್ದು. ಈಗ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ACP ನೇತೃತ್ವದಲ್ಲಿ ಒಂದು KSRP
KSRP ತುಕಡಿ ವಾಹನವನ್ನು ನಿಯೋಜಿಸಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಖಡಕ್ ಗಲ್ಲಿಯಲ್ಲಿ ಈ ರೀತಿ ಭದ್ರತೆ ಕೂಡ ಈಗ ಇರುವಂಥದ್ದು ಮತ್ತು ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಟ್ಟಾರೆ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿದ್ದಾರೆ ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಮೈಲಾರಿ. ಡೀಟೇಲ್ಸ್ ಬೆಳಗಾವಿಯಲ್ಲಿ ಉರುಸ್ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಮಾರ್ಕೆಟ್ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಕೈಯಲ್ಲಿ ತಲ್ವಾರ್ ಹಿಡಿದು ಘೋಷಣೆ ಹಾಕಿದ್ದಂತಹ ಆರೋಪ ಕೇಳಿಬಂದಿದೆ. ಐ ಲವ್ ಮೊಹಮ್ಮದ್ ಅನ್ನುವಂತಹ ಘೋಷಣೆ ಹಾಕಿದ್ದಂಥದ್ದು ಕೈಯಲ್ಲಿ ತಲ್ವಾರ್ ಹಿಡಿದು ಇನ್ನು ಧಾರ್ಮಿಕ ಘೋಷಣೆಗಳನ್ನ ಹಾಕಿದ್ರು ಅನ್ನುವಂಥ ಆರೋಪ. ನಿಗದಿಪಡಿಸಿದ ಮಾರ್ಗ ಬಿಟ್ಟು ಖಡಕ್ಗಲ್ಲಿ ಪ್ರವೇಶ ಮಾಡ್ತು ಮೆರವಣಿಗೆ, ಹಾಗಾಗಿ ಕೇಸ್ ಹಾಕಲಾಗಿದೆ. ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಪೊಲೀಸರು. ಬೆಳಗಾವಿ ಮಾರ್ಕೆಟ್ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಉರುಸ್ ಮೆರವಣಿಗೆ ವೇಳೆ ಗಲಾಟೆ ನಡೆದಿರ್ತಕ್ಕಂಥದ್ದು. ಖಡಕ್ ಗಲ್ಲಿ ಪ್ರವೇಶ ಮಾಡೋದಕ್ಕೆ ಅನುಮತಿ ಇರಲಿಲ್ಲ, ಆದರೆ ಬೇಕಂತ ಖಡಕ್ ಗಲ್ಲಿ ಪ್ರವೇಶ ಮಾಡಿದ್ರು ಅನ್ನುವಂಥ ಆರೋಪ. ಅಷ್ಟೇ ಅಲ್ಲ, ಕೈಯಲ್ಲಿ ಮಾರಕಾಸ್ತ್ರ ಹಿಡಿದು ತಲ್ವಾರ್ ಹಿಡಿದು ಘೋಷಣೆ ಕೂಗಿದ್ರಂತೆ. ಐ ಲವ್ ಮೊಹಮ್ಮದ್ ಸೇರಿದಂತೆ ಅನೇಕ ಧಾರ್ಮಿಕ ಘೋಷಣೆಗಳನ್ನು ಕೂಗಿದ್ರಂತೆ. ಇದೀಗ ಕೇಸ್ ಹಾಕಲಾಗಿದೆ. 10 ಜನರ ಹೆಸರು ಸೇರಿಸಿ ಅಪರಿಚಿತ 50 ಮಂದಿಯ ಮೇಲೆ ಕೇಸ್ ಹಾಕಲಾಗಿದೆ. ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಹಲವರನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಅನುಮತಿ ಇಲ್ಲದೆ ಮಾರ್ಗ ಬದಲಾವಣೆ ಮಾಡಿ ಮೆರವಣಿಗೆ ಹೋಗಿದ್ದು ಕಲ್ಲು ತೂರಾಟ, ಈ ಆರೋಪದ ಅಡಿಯಲ್ಲಿ 11 ಜನರನ್ನು ವಶಕ್ಕೆ ಪಡೆದಿದ್ದಾರೆ ಮಾರ್ಕೆಟ್ ಪೊಲೀಸರು. ಠಾಣೆಯಲ್ಲಿ 50 ಜನರ ಮೇಲೆ ಕೇಸ್ ಹಾಕಲಾಗಿದೆ. ಖಡೆ ಬಜಾರ್ ಪೊಲೀಸರು ಇವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಗಂಟೆ ಸುಮಾರಿಗೆ ಮಾಬುಸ್ವಾನಿ ಉರ್ಸ್ ಮೆರವಣಿಗೆ ಹೋಗ್ತಾ ಇತ್ತು. ನಮ್ಮ ಪೊಲೀಸ್ ಸಿಬ್ಬಂದಿಯವರೆಲ್ಲ ಇದ್ದರು. ಪ್ರತಿ ವರ್ಷ ಹೋಗೋ ಒಂದು ಜಾಲ್ಗಾರ್ ಗಲ್ಲಿ ಗೀಗಲ್ ಮುಖಾಂತರ ಹೋಗೋದನ್ನು ಅವರು ಉರ್ಸ್ ಮೆರವಣಿಗೆ ತೊಗೊಂಡು ಹೋಗೋರು ಕೆಲವೊಬ್ಬರು ಖಡಕಲ್ಲಿ ಅಂದರೆ ಹಿಂದೂ ಲೊಕ್ಯಾಲಿಟಿದ ಇದರಲ್ಲಿ ಗಲ್ಲಿದಲ್ಲಿ ಬಂದು ಅವರು ಕೆಲವೊಂದು ಕೂಗಿದ್ದಾರೆ. ಅದನ್ನು ಧಾರ್ಮಿಕ ಇದ್ರ ಸಲ ಕೂಗಿದರು. ಅವಾಗೇನೋ ಪ್ರವೋಕ್ ಆಗಿ ಒಂದೆರಡು ಕಲ್ಲು ಬಿದ್ದಿದ್ದವು. ಆ ಕಲ್ಲು ಬಿದ್ದಂಥ ದ್ವೇಷಮಯ ವಾತಾವರಣ ಆಗಿತ್ತು. ನಮ್ಮ ಅಧಿಕಾರಿಗಳು ನಾವೆಲ್ಲ ಇಲ್ಲಿ KSRP ಜೊತೆಗೆ ಎಲ್ಲ ಬಂದಿದ್ದೀವಿ, ಎಲ್ಲ ಇದು ಮಾಡಿದ್ದೀವಿ. ಎಲ್ಲ ಶಾಂತ ರೀತಿಯಿಂದ ಅದೇನು ವಿಶೇಷ ಏನಿಲ್ಲ. ಒಂದು 2 ಕಲ್ಲು ಬಿದ್ದಿದ್ದು, ಅದಕ್ಕಾಗಿ ಸ್ವಲ್ಪ ಜನ ಈ ಲೊಕ್ಯಾಲಿಟಿ ಜನದಲ್ಲಿ ಸ್ವಲ್ಪ ಪೆನಿಕ್ ಆಗಿದ್ದರು. ಆದರೆ ಏನು ಫರ್ದರ್ ಯಾವುದೇ ಇನ್ಸಿಡೆಂಟ್ ಅದು ಏನಾಗಿಲ್ಲ, ಯಾರಿಗೂ ಗಾಯ ಅದು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಒಂದು ಕಡೆ ನಾವು ನೋಡಿದ್ವಿ ಇಲ್ಲಿ ಮದ್ದೂರಿನಲ್ಲಿ ಹಿಂದೂಗಳ ಮೆರವಣಿಗೆ ಹೋಗುವಾಗಲೂ ಇವ್ರು ಕಲ್ಲು ತೂರ್ತಾರೆ. ಆಮೇಲೆ ಇವರ ಮೆರವಣಿಗೆ ಹೋಗುವಾಗಲೂ ಅಲ್ಲಿ ಬೇರೆಯವರ ಮನೆ ಮೇಲೆ, ಹಿಂದೂಗಳ ಮನೆ ಮೇಲೆ ಕಲ್ಲು ತೂರಿರ್ತಕ್ಕಂಥದ್ದು. ಸೊ ಮೆರವಣಿಗೆಯನ್ನು ಯಾಕೆ ಬೇಕಂತಲೇ ಖಡೆ ಬಜಾರ್ ಕಡೆ ತಿರುಗಿಸಿದ್ರು? ಆಮೇಲೆ ಪೊಲೀಸ್ನವರು ಎಷ್ಟು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೋತಾ ಇದ್ದಾರೆ? ಲಾ ಆ್ಯಂಡ್ ಆರ್ಡರ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರಾ? ಏನೆಲ್ಲ ಅಪ್ಡೇಟ್ ಇದೆ? ಖಂಡಿತ ಶ್ರೀಲಕ್ಷ್ಮಿ, ಏನು ಉತ್ತರ ಪ್ರದೇಶ ಆಯಿತು, ಜೊತೆಗೆ ಮಹಾರಾಷ್ಟ್ರ ಆಯಿತು ಮತ್ತು ದಾವಣಗೆರೆ ಬೆಳಕ ಈಗ ಬೆಳಗಾವಿಗೂ ಐ ಲವ್ ಮೊಹಮ್ಮದ್ ಅನ್ನೊಂದು ಘೋಷಣೆ ಕಾಲಿಟ್ಟಿರುವಂಥದ್ದು. ಪ್ರಮುಖವಾಗಿ ಬೆಳಗಾವಿಯ ಖಡಕ್ ಗಲ್ಲಿಯಲ್ಲಿ ಉರುಸ್ ಸಂಬಂಧಪಟ್ಟಂಗೆ ಒಂದು ಮೆರವಣಿಗೆ ಆಗ್ತಿತ್ತು. ಆ ಒಂದು ಮೆರವಣಿಗೆ ಸಂದರ್ಭದಲ್ಲಿ ಐ ಲವ್ ಮೊಹಮ್ಮದ್ ಅನ್ನೋ ಒಂದು ಘೋಷಣೆಯನ್ನು ಕೂಗ್ತಾರೆ. ಆ ಒಂದು ಘೋಷಣೆ ಕೂಗಿದಂಥ ಸಂದರ್ಭದಲ್ಲಿ ಏನು ಪ್ರಶ್ನೆಯನ್ನು ಮಾಡ್ತಾರೆ. ಆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅನ್ಯ ಕೋಮಿನ ಯುವಕರು ಇಲ್ಲಿ ಕಲ್ಲು ತೂರಾಟವನ್ನು ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಸುಮಾರು ಈಗ 50 ಜನರ ವಿರುದ್ಧ ಕೇಸನ್ನು ಕೂಡ ದಾಖಲಾಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿಯ ಖಡಕ್ ಗಲ್ಲಿಯಲ್ಲಿದ್ದೇನೆ. ಇಲ್ಲಿ ಯಾವುದೇ ರೀತಿಯ